ಇವತ್ತು ಟಾಪಿಕ್ ನಾನು ಹೇಳ್ಕೊಳಕ್ಕೆ ಬಂದುಬಿಟ್ಟು ಎಫ್ ಟಿ ಆರ್ ಅಂತಂದರೆ ಫಸ್ಟ್ ಟೈಮ್ ರೈಟ್ ಮೀನ್ಸ್ ಅದ್ರ ಮೀನಿಂಗ್ ಏನಪ್ಪ ಅಂತಂತಂದರೆ, ಈಗ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಸ್ಕ್ಯಾನ್ ಟೈಮಲ್ಲಿ ಕರೆಕ್ಟಾಗಿ ಆ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಿ ಸ್ಕ್ಯಾನನ್ನು ಹೊಡೆದು ಆಪ್ರೇಷನ್ ಕಡೆಯಿಂದ ಏನು ರಾಂಗ್ ಇದೆ ಡೈರೆಕ್ಟಾಗಿ ಪ್ಲ್ಯಾನ್ ಜನ್ರೇಟ್ ಆಯಿತು ಅಂತಂದರೆ ಇದು ಎಫ್ ಟಿ ಆರ್. ಅಕಸ್ಮಾತ್ ನಿಮ್ಮ ಕಡೆಯಿಂದ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಈಸಿ ಇಲ್ಲ, ಎನ್ ಓ ಸಿ ಇಲ್ಲ, ಸೈನ್ ಇದ್ದಿಲ್ಲ, ಏನೋ ಪೆಂಡಿಂಗ್ ಕಾಮೆಂಟ್ ಆಯಿತು ಆಪ್ರೇಷನ್ ರಿಲೇಟೆಡ್ ಏನಾದರೂ ಡಿಸ್ಪೋಸಲ್ ಅಲ್ಲಿ ಮೇಕರ್ ಅವ್ರು ಏನಾದರೂ ಪೆಂಡಿಂಗ್ ರೀಸನ್ ಹಾಕಿದ್ನು ಅಂದರೆ ಅದು ಎಫ್ ಟಿ ಆರ್ ಆಗಿಲ್ಲ ಅಂತಂದರೆ ಆ ಫೈಲು ನಾನ್ ಎಫ್ ಟಿ ಆರ್ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ಅಬೌವ್ 95% ಎಫ್ ಟಿ ಆರ್ ಆಗೋಲ್ಲ. ಸೊ ಮೊನ್ನೆ ನಮ್ಮ ಎಚ್ ಒ ಮೀಟಿಂಗಲ್ಲಿ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿದ್ದಾರೆ ಏನಂತ, ಎವ್ರಿ ಮಂತ್ ಎಲ್ಲ ಆಪ್ಸ್ ಕಂಪಲ್ಸರಿ ಅಬೌವ್ 95% ಎಫ್ ಟಿ ಆರ್ ಆಗಬೇಕು. ಆದರೆ ಮಾತ್ರ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆಗೋದು ಎಫ್ ಟಿ ಆರ್ ಇನ್ಕ್ರಿಮೆಂಟಿಗೆ ಚೆನ್ನಾಗಾಗುತ್ತೆ. ಅಬೌವ್ 95% ಎವ್ರಿ ಆಪ್ಸ್ ತೊಗೊಂಡ್ರೆ ಎಫ್ ಟಿ ಆರ್. ಬಿಲೋ 95% ಬಂತಂದರೆ ಎಫ್ ಟಿ ಆರು ಕ್ಯಾಲ್ಕುಲೇಷನಲ್ಲಿ ಇನ್ಕ್ರಿಮೆಂಟ್ ಕಡಿಮೆ ಆಗ್ಬೋದು. ಇನ್ನು ನಿಮ್ಮ ಪರ್ಸೆಂಟೇಜ್ ಮೇಲೆ ಇರುತ್ತೆ. ಬಿಲೋ 70 ಅಂತಂದ್ರೆ ಆಗ್ಬಿಟ್ಟು ಅಂದರೆ ಕೆಲವೊಮ್ಮೆ ಇನ್ಕ್ರಿಮೆಂಟ್ ಬರೋದು ಡೌಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಫ್ ಟಿ ಆರ್ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಮೇನು ಎಫ್ ಟಿ ಆರು ಯಾವ್ಯಾವ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ಮೇಲಲ್ಲಿ. ಫಸ್ಟ್ ನೀವು ಮೇಲ್ ಓಪನ್ ಮಾಡಿ, ಡ್ಯಾನಿಯಲ್ ಸರ್ದು ಮೇಲ್ ಹಾಕಿದ್ದಾರೆ ಏನಂತ, ಆಪ್ರೇಷನ್ ಗೈಡ್ಲೈನ್ಸಲ್ಲಿ ಇಲ್ಲಿದೆನಾ ಅವ್ರು ಯಾವತ್ತು ಹಾಕಿದ್ದಾರೆ ಅಂದರೆ 22/10/2024 ಅಂದರೆ 6:24 PM ಈ ಡೇಟ್ ಇದೆಯಲ್ಲ ಇಲ್ಲಿ, 22/10/24 ಡ್ಯಾನಿಯಲ್ ಸರ್ ಹಾಕಿದ್ದಾರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಯಾವ ಅಂತ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರಾ? ಓಕೆ, ಇಲ್ಲಿ ಬಂದಿದೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಫಾರ್ ಅಗ್ರಿಮೆಂಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಡಿಸ್ಬರ್ಸ್ಮೆಂಟ್ ಅಂತ ಇಲ್ಲಿದೆ ಹೆಡಿಂಗಲ್ಲಿ. ಕರೆಕ್ಟಾಗಿ ನೋಡ್ಕೊಡಿ. ಈ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸು ಅಗ್ರಿಮೆಂಟ್ ಎಕ್ಸಿಕ್ಯೂಷನಲ್ಲಿ ಹಂಗಂತಲ್ಲ, ಮ್ಯಾಂಡೇಟರಿ ಡಾಕ್ಯುಮೆಂಟು ಸ್ಕ್ಯಾನ್ ಟೈಮಲ್ಲಿ ಕಂಪಲ್ಸರಿ ಇರಬೇಕು. ಇಷ್ಟು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸ್ಕ್ಯಾನರ್ ಮಾಡ್ಕೊಂಡ್ರೆ ಅದು ಎಫ್ ಟಿ ಆರ್ ಕನ್ಸಿಡರ್. ಹಂಗಂತ ರಿಮೈನಿಂಗು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಬಟ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನಾನ್ ಎಫ್ ಟಿ ಆರ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ. ಮತ್ತು ಇಷ್ಟೇ ಹೇಳೋರು ಅಂತ ಇಷ್ಟೇ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ನಾರ್ಮಲಾಗಿ ನೀವು ಹೆಂಗೆ ಫೈಲ್ ರೆಡಿ ಮಾಡ್ತೀರಿ ಅವೆಲ್ಲ ರೆಡಿ ಮಾಡಬೇಕು. ಬಟ್ ಎಫ್ ಟಿ ಆರಿಗೆ ಏನಾದ್ರು ಬೇಕು, ಪೇಮೆಂಟಿಗೆ ಸ್ಕ್ಯಾನರ್ ಮಾಡೋಕ್ಕೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇರಲೇಬೇಕು. ವಿತೌಟ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇಲ್ಲ ಸ್ಕ್ಯಾನರ್ ಮಾಡಿದ್ರೆ ಅಂದರೆ ಅದು ನಾನ್ ಎಫ್ ಟಿ ಆರ್. ಓಕೆನಾ. ಫಸ್ಟು OBM ಡಿಕ್ಲರೇಷನ್ ಅಂದರೆ OBM ಚೆಕ್ ಲಿಸ್ಟ್ ಇದೆ ಅಲ್ವಾ, ಅದು 2 ಥರ ಬರುತ್ತೆ. ಒಂದು ಡಿಜಿಟಲ್ ಬರುತ್ತೆ, ಒಂದು ಮ್ಯಾನುವಲ್ ಬರುತ್ತೆ. 2 ತೊಗೊರಿ. ಅದರಲ್ಲಿ OBM ಡಿಕ್ಲರೇಷನ್ ಕಂಪಲ್ಸರಿ ಬೇಕು. ಇದರಲ್ಲಿ ಏನು ಮಾಡಬೇಕು, ಟು ಬಿ ಫಿಲ್ಡ್ ಆ್ಯಂಡ್ ಸಿಗ್ನೇಚರ್ಡ್ ಬೈ BM ಆ್ಯಂಡ್ ಆಫೀಸ್ ಆಫೀಸರ್ ಫಾರ್ ಆಲ್ ಅಪ್ಲಿಕೇಶನ್ ಅಂತಂದರೆ ಎಲ್ಲ ಥರ ಕೇಸ್ಗಳಿಗೆ OBM ಚೆಕ್ ಲಿಸ್ಟ್ ಕಂಪಲ್ಸರಿ. ಮ್ಯಾನುವಲ್ ತೊಗೊಳ್ಳಿ, ಡಿಜಿಟಲ್ಲೂ ಬರುತ್ತೆ. 2 BM's ಸೈನು ಆಫ್ ಸೈನು ಕರೆಕ್ಟಾಗಿ ಸೈನ್ ಮಾಡಿ. ಓಕೆನಾ. ಅದು ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದು ಒಂದು. ಓಕೆನಾ. ಟೋಟಲ್ ಎಷ್ಟು ಕ್ಯಾಟಗರಿ ಇರ್ತಾವೆ? ಕಾಮನ್ ಆಗಿ 15. ಓಕೆನಾ. 15 ಕ್ಯಾಟಗರಿ. ಅದರಲ್ಲಿ ಸಬ್ ಕ್ಯಾಟಗರಿಗಳು ಬರ್ತಾವೆ, ಹೇಳ್ತೀನಿ ಹಂಗೇನಂತ. ಸೆಕೆಂಡ್ ಒಂದು ಅಪ್ಲಿಕೇಶನ್ ಫಾರಮ್. ಓಕೆನಾ. ಇದು ಇನ್ನೊಂದು BMO ಡಿಕ್ಲರೇಷನ್ ತೊಗೊತಿರಲ್ಲ, ಅದನ್ನು ಸ್ಕ್ಯಾನ್ BM ಆ್ಯಂಡ್ O ಡಿಕ್ಲರೇಷನಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ. ಹೆಡ್ಡಿಂಗಲ್ಲಿ ಅದೇ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಬೇಕು. ಬೇರೆ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಎಫ್ ಟಿ ಆರ್ ಆಗೋಲ್ಲ, ತೊಗೊಂಬಿಡಿ. ಆಮೇಲೆ ಅಪ್ಲಿಕೇಶನ್ ಫಾರಮ್ ಎಲ್ಲ ಅಪ್ಲಿಕೆಂಟ್ ಇದು ಕಂಪಲ್ಸರಿ ಸೈನ್ ತೊಗೋಬೇಕು. ಫೋಟೋ ಮೇಲೆ ಕ್ರಾಸ್ ಸಿಗ್ನೇಚರು, ಆಮೇಲೆ ಹಿಂದೆ ಸಿಗ್ನೇಚರು, ಆಮೇಲೆ BM ಸಿಗ್ನೇಚರು. ಅಪ್ಲಿಕೇಶನ್ ಫಾರಮ್ ಎಲ್ಲ ಫಿಲಪ್ ಆಗಿರಬೇಕು. ಆಮೇಲೆ ಲೋನ್ ಅಗ್ರಿಮೆಂಟ್ ಲಾಸ್ಟ್ ಪೇಜು ಅದನ್ನು ಫಿಲಪ್ ಆಗಿರಬೇಕು. ಆಮೇಲೆ ಅಪ್ಲಿಕೇಶನ್ ಫಾರಮ್ಗಳ ಹಿಂದುಗಡೆ ಎಂಪ್ಲಾಯ್ ID ಅವ್ರದ್ದು ಎಂಪ್ಲಾಯ್ ID ಬ್ರಾಂಚು ಅದೆಲ್ಲ ಇರುತ್ತೆ, ಅದನ್ನು ಫಿಲಪ್ ಆಗಿರಬೇಕು ಕರೆಕ್ಟಾಗಿ. ಫಿಲ್ಡ್ ಸೈನ್ ವಿತ್ ಅಟ್ಲೀಸ್ಟ್ ಫೋಟೋಸ್ ಬಿ ಅಪ್ಲೋಡ್ ಇನ್ ERP ಆಲ್ ಪೇಜಸ್ ಫಾರ್ ಆಲ್ ಅಪ್ಲಿಕೆಂಟ್ಸ್ ಅಂತಂದರೆ ಅಪ್ಲಿಕೆಂಟ್ ಎಲ್ಲರೂ ಅಪ್ಲಿಕೇಶನ್ ಫಾರಮ್ ಇರಬೇಕು. ಅದಕ್ಕೆ ಫೋಟೋ ಇನ್ನೊಂದು ಫೋಟೋ ತೊಗೊಳ್ತಾರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು, ಅದು ಬೇರೆ ಕಂಪ್ನಿದು ಏನಾದರೂ ಬ್ಯಾಂಕಿಂಗ್ ಸೀಲ್ ಇತ್ತು ಅದು ನಡೆಯಂಗಿಲ್ಲ. ಫ್ರೆಶ್ ಆಗಿ ರೀಸೆಂಟಾಗಿ ಫೋಟೋ ಇರಬೇಕು. ಅದ್ರ ಮೇಲೆ ಕಸ್ಟಮರ್ದು ಕಾಸ್ಟ್ ಸಿಗ್ನೇಚರ್ ಇರಬೇಕು. ಅಪ್ಲಿಕೇಶನ್ ಫಾರ್ಮ್ ಹಿಂದ್ಗಡೆ ಕಸ್ಟಮರ್ ಸೈನ್ ಇರಬೇಕು, BM ಸೈನ್ ಇರಬೇಕು. ಅದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲಪ್ ಆಗಿರಬೇಕು. ಓಕೆನಾ. ಇದು ಕರೆಕ್ಟಾಗಿ ಸ್ಕ್ಯಾನ್ ಅಪ್ಲಿಕೇಶನ್ ಫಾರಮಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂದರೆ ಅದು ಓಕೆ. ಬಟ್ ಬೇರೆದ್ರೊಳಗೆ ಯಾವ್ದಾರು ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಿದರೆ ಅದು ಎಫ್ ಟಿ ಆರ್ ಆಗೋಲ್ಲ. ಆಮೇಲೆ KYCಯಲ್ಲಿ ಸ್ಕ್ಯಾನ್ ಆಧಾರ್ ಕನ್ಸೆಂಟ್ ಲೆಟರ್. ಓಕೆನಾ. KYC ಅಂತಂದರೆ ಈಗ ಅಪ್ಲಿಕೆಂಟಿಂದು ಯಾರ್ಯಾರ್ದಿದೆ KYCಯಲ್ಲಿ ಅಪ್ಲಿಕೆಂಟ್ ಅಂದರೆ ಮೀನ್ಸ್ ಅಪ್ಲಿಕೆಂಟ್ಸ್ ಯಾರಾದ್ರೆ KYC ಬೇಕು. KYC ಮೀನ್ಸ್ ಆಧಾರ್ ಕಾರ್ಡು, ವೋಟರ್ ID, ಪ್ಯಾನ್ ಕಾರ್ಡು. ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ. ರಿಲೇಟೆಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ವೋಟರ್ ID, ಪ್ಯಾನ್ ಕಾರ್ಡು, DL ಕಂಪಲ್ಸರಿ. ಎಕ್ಸ್ಟ್ರಾ ಒಂದು KYC ಇರಲೇಬೇಕು. ಇದಕ್ಕೆ ಕಂಪಲ್ಸರಿ ಕಸ್ಟಮರ್ ಸಿಗ್ನೇಚರ್ ಇರಬೇಕು. ಆಮೇಲೆ ಏನದು ವೆರಿಫೈಡು ಸಿಗ್ನೇಚರ್ ಇರಬೇಕು. OSC ಸೀಲ್ ಇರಬೇಕು. ವೆರಿಫೈಡ್ ಸಿಗ್ನೇಚರ್ ಇರಬೇಕು. ಕಸ್ಟಮರ್ ಸಿಗ್ನೇಚರ್ ವಿತ್ OSC ಸೀಲ್ ಇರಬೇಕು. ಆಮೇಲೆ ಆಧಾರ್ ಕಾರ್ಡಿಗೆ ಫಸ್ಟ್ 8 ಡಿಜಿಟ್ ಆಧಾರ್ ಕಾರ್ಡಿಗೆ ರಬ್ ಆಗಿರಬೇಕು, ಬ್ಲ್ಯಾಕ್ ಪೆನ್ ಆರ್ ಸ್ಕೆಚ್. ಓಕೆನಾ. ಆಮೇಲೆ ಸ್ಕ್ಯಾನ್ ಆಧಾರ್ ಕನ್ಸೆಂಟ್ ಲೆಟರ್ ಎಲ್ಲರದು ಕಂಪಲ್ಸರಿ ಆಧಾರ್ ಕನ್ಸೆಂಟ್ ಲೆಟ್ರ್ ಬೇಕು. ಯಾರು ಅಪ್ಲಿಕೆಂಟ್ ಇದ್ದಾರೆ ಎಲ್ಲರೂ ಆಧಾರ್ ಕಾರ್ಡ್ ಕನ್ಸೆಂಟ್ ಲೆಟ್ರು ಬೇಕು. ಓಕೆನಾ. ಈ ಹೆಡ್ಡಿಂಗಲ್ಲಿ ಸ್ಕ್ಯಾನ್ KYC ಆಮೇಲೆ ಸ್ಕ್ಯಾನ್ ಆಧಾರ್ ಕನ್ಸೆಂಟ್ ಲೆಟ್ರನ್ನ ಆ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಬೇಕು. ಬೇರೆ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಿದ್ದಂದರೆ ಅದು ಎಫ್ ಟಿ ಆರ್ ಆಗೋಲ್ಲ, ನಾನ್ ಎಫ್ ಟಿ ಆರ್ ಆಗುತ್ತೆ. ಓಕೆನಾ.
ಆಮೇಲೆ ಸ್ಕ್ಯಾನ್ ಆಧಾರ್ ಕನ್ಸೆಂಟಲ್ಲಿ ಸೇಲ್ಸ್ ಫೋರ್ಸಲ್ಲಿ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರ್ ಸೈನ್ ತೊಗೊಂಡು ಸ್ಕ್ಯಾನ್ ಆಧಾರ್ ಕನ್ಸೆಂಟ್ ಲೆಟರ್ ಹೆಡ್ಡಿಂಗ್ ಇರುತ್ತೆ ಸೇಲ್ಸ್ ಫೋರ್ಸಲ್ಲಿ, ಅಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಓಕೆ. ಆಮೇಲೆ 4ನೇದು ಬಂದುಬಿಟ್ಟು ಲೋನ್ ಸ್ಯಾಂಕ್ಷನ್ ಲೆಟರ್ ಅಂದರೆ ಎಲ್ ಎಸ್ ಎಲ್ ಎಷ್ಟು ಪೇಜಸ್ ಇರ್ತವೆ ಓಸು ಪೇಜಸ್ಸಿಗೆ ಎಲ್ಲ ಅಪ್ಲಿಕೆಂಟು ಸಿಗ್ನೇಚರ್ ತೊಗೋಬೇಕು. ಗ್ಯಾರಂಟಿ ಇದ್ರೆ ಗ್ಯಾರಂಟಿ, ಅಪ್ಲಿಕೆಂಟ್ ಇದ್ರೆ ಅಪ್ಲಿಕೆಂಟ್, ಕೋಪಿಕೆಂಟ್ ಎಲ್ಲರದು ಸಿಗ್ನೇಚರ್ ತೊಗೊಂಡು ಸ್ಕ್ಯಾನ್ LS ಹೆಡ್ಡಿಂಗಲ್ಲಿ ಸೇಲ್ಸಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಆಮೇಲೆ ಅಗ್ರಿಮೆಂಟ್ ಸೆಟ್ ಅಂದರೆ ಸೆಕೆಂಡ್ ಒಂದು ಬುಕ್, ಫಸ್ಟ್ ಬುಕ್ ಇರ್ತಲ್ಲ ಲೋನ್ ಅಗ್ರಿಮೆಂಟ್ ಬುಕ್, ಫಸ್ಟ್ ಒಂದು 30 ಪೇಜಸ್ ಇಂದು ಸ್ಕ್ಯಾನ್ ಲೋನ್ ಅಗ್ರಿಮೆಂಟ್ ಆ್ಯಂಡ್ MITC ಅಂದರೆ ಅದರಲ್ಲೇ ಬರುತ್ತೆ. ಅದನ್ನು ಕರೆಕ್ಟಲ್ಲಿ ಕಸ್ಟಮರ್ದು ಸಿಗ್ನೇಚರ್, ಅಪ್ಲಿಕೆಂಟ್ ಕೋಪಿಕೆಂಟ್ ಎಲ್ಲರ ಸಿಗ್ನೇಚರು, BM ಸಿಗ್ನೇಚರು, ಆಮೇಲೆ ಕರೆಕ್ಟಾಗಿ ಎಲ್ಲ ಫಿಲ್ ಆಗಿರಬೇಕು. ಅದು ಪೇಜ್ ನಂಬರ್ 19, 18 MITC ಫಿಲ್ ಆಗಿರಬೇಕು, RTGS ಫಿಲ್ ಆಗಿರಬೇಕು, ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಸ್ಕ್ಯಾನ್ ಲೋನ್ ಅಗ್ರಿಮೆಂಟ್ ಆ್ಯಂಡ್ MITC ಅಂತ ಇರುತ್ತೆ, ಅಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು. ಓಕೆನಾ? ಅಕಸ್ಮಾತ್ ನೀವು ಏನೋ ಸಿಗ್ನೇಚರ್ ಮಿಸ್ ಮಾಡಿದ್ರೆ ಎಗಿಸಿದ್ರಿ ಅದು FTR ಆಗಲ್ಲ. ಡಿಸ್ಬರ್ಸಲ್ ಮೇಕರ್ ಅವ್ರು ಪೆಂಡಿಂಗ್ ಹಾಕಿದ್ರಪ್ಪ, ಇದು ಪೆಂಡಿಂಗ್ ಇದೆ ಅಂತೇಳಿ ಹಾಕಿಬಿಟ್ಟು ಅಂತಂದರೆ ಅದು FTR ಆಗಲ್ಲ. ಕರೆಕ್ಟಾಗಿ ನೀವು ಒಂದು ಫೈಲನ್ನು ರೆಡಿ ಮಾಡಕತ್ತೀರ ಅಂತಂದರೆ ಕಂಪಲ್ಸರಿ QC ಮಾಡಿ. ಫಸ್ಟು QC ಮಾಡ್ತಾನೆ ಇದನ್ನು ಫಿಲ್ ಮಾಡ್ಕೊತ ಹೋಗಿ, ಅಗ್ರಿಮೆಂಟ್ ಬುಕ್ಕು ಅವೆಲ್ಲ ಪಿನ್ ನೋಡ್ಕೊತ ಹೋಗಿ. QC ಎಲ್ಲ ಏನೋ ಲೆಟರ್ ತೊಗೊಂಡಿದ್ರೆ ಅವಾಗೆ ತೊಗೊಳ್ಳಿ. ಎಲ್ಲ QC ಆದಮೇಲೆ ಅಪ್ಲೋಡ್ ಮಾಡಿ, ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಸ್ಕ್ಯಾನನ್ನು ಮಾಡಿ. ಓಕೆನಾ? QC ಮಾಡೋ ಮುಂದೆ ಎಲ್ಲಾದರೂ ಸಿಗ್ನೇಚರ್ ಮಿಸ್ ಆಯ್ತು ಅಂತಂದರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ನೀವು ಅಲ್ಲಿ ರೆಕ್ಟಿಫೈ ಮಾಡಿಕೊಂಡು ಸ್ಕ್ಯಾನ್ ಮಾಡಿಬೋದು. ಓಕೆನಾ? ಆಮೇಲೆ 6ನೇದು ಬಂದುಬಿಟ್ಟು ಅಪ್ಲಿಕೆಂಟ್ ಅಗ್ರಿಮೆಂಟ್ ಸೈನಿಂಗ್ ಫೋಟೋಗ್ರಾಫ್. ಅಗ್ರಿಮೆಂಟು ಸೈನಿಂಗ್ ಫೋಟೋ ಅಂತಂದರೆ ಈಗ ಸೈನ್ ತೊಗೊಳಕ್ಕೆ ಬಂದಿರ್ತಾರೆ ಯಾರು ಕಸ್ಟಮರ್ಸ್, ಅಪ್ಲಿಕೆಂಟ್ ಕೋಪಿಕೆಂಟ್ ಎಲ್ಲರೂ ಸೈನ್ ತೊಗೊಳಕ್ಕೆ ಬಂದಿರ್ತಾರೆ. ಬಟ್ ಅವರೇ ಬಂದಿದ್ದಾರಲ್ಲ, ಮೇನ್ ಅಪ್ಲಿಕೆಂಟ್ ಬಂದಿದ್ದಾರಲ್ಲ ಸೈನ್ ತೊಗೊಳಕ್ಕೆ, ಪ್ರಾಪರ್ಟಿ ಓನರ್ ಸೈನ್ ತೊಗೊಳಕ್ಕೆ ಬಂದಿದ್ದಾರಲ್ಲ ಅಂತ ಪ್ರೂಫ್ ಬೇಕು ಕಂಪ್ನಿಗೆ. ಹಾಗಾಗಿ ಆಫ್ಸ್ ಆಫೀಸರ್ ಆರ್ BM, ಇವ್ರು ಯಾರು ಆಫ್ಸ್ ಆಫೀಸರ್ ಆರ್ BM ಪ್ರಾಪರ್ಟಿ ಓನರ್ ಕಡೆ ಅಗ್ರಿಮೆಂಟ್ ಬುಕ್ ಹಿಡ್ಕೊಂಡು ಫೋಟೋ ತೊಗೋಬೇಕು. ತಗೊಂಡಿದ್ದನ್ನು ಎಡಿಟ್ ಮಾಡಿ BM ಯಾರೋ, ಆಫ್ಸ್ ಆಫೀಸರ್ ಯಾರೋ, ಅಪ್ಲಿಕೇಶನ್ ನಂಬರ್ ಯಾರೋ, ಹೆಡ್ಡಿಂಗ್ ಅಗ್ರಿಮೆಂಟ್ ಸೈನಿಂಗ್ ಫೋಟೋ ಅದೆಲ್ಲ ಟೈಪ್ ಮಾಡಿ ಅದನ್ನು PDF ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಎಲ್ಲಿ ಸೇಲ್ಸ್ ಫೋರ್ಸಲ್ಲಿ ಸ್ಕ್ಯಾನ್ ಫೋಟೋ ಅಗ್ರಿಮೆಂಟ್ ಸೈನಿಂಗ್ ಆ ಹೆಡ್ಡಿಂಗಲ್ಲಿ ಅಪ್ಲೋಡ್ ಮಾಡಬೇಕು ಸೇಲ್ಸ್ ಫೋರ್ಸಲ್ಲಿ. ಇನ್ ಕೇಸ್ ನೀನು ಬೇರೆ ಇದ್ರೊಳಗೆ ಅಪ್ಲೋಡ್ ಮಾಡಿಬಿಟ್ಟು ಅದು ಮತ್ತೆ ಬುಕ್ ಅಂತಂದರೆ ಅದು FTR ಆಗಲ್ಲ. ಓಕೆನಾ? ಆಮೇಲೆ ಅಗ್ರಿಮೆಂಟ್ ಸೈನಿಂಗ್ ಫೋಟೋ ಆಯಿತು. ಈಗ 7th ಬಂತು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಅಂತಂದರೆ ಇನ್ಶೂರೆನ್ಸ್ DOGH ಇನ್ಶೂರೆನ್ಸ್ ಅಂಡರ್ಟೇಕಿಂಗ್ ಲೆಟರು. ಓಕೆನಾ? ಇದರಲ್ಲಿ ಫಿಲ್ಡು ಬ್ಲ್ಯಾಂಕ್ ಎರಡು ತೊಗೊಳ್ಳಿ. ಯಾವುದೋ ಇನ್ಶೂರೆನ್ಸ್ DOG ಡಾಕ್ಯುಮೆಂಟ್ ಇದೆಯಲ್ಲ ಅದರಲ್ಲಿ ಫಿಲ್ಡು ಆಮೇಲೆ ಬ್ಲ್ಯಾಂಕ್. ನೀವು ಏನು ಮಾಡ್ತೀರಿ, ಇನ್ಶೂರ್ ಪರ್ಸನ್ ಯಾರು ಅಲ್ಲಿ 2 ಸಿಗ್ನೇಚರ್ ಇರ್ತವೆ, ಸಿಗ್ನೇಚರ್ ತೊಗೊಂಡು ಸ್ಕ್ರೈಬ್ ಸೈನು ಇನ್ನೊಂದು ಇರುತ್ತೆ, ಅದೆಲ್ಲ ಕರೆಕ್ಟಾಗಿ ಸೈನ್ ಮಾಡಿ ಅಪ್ಲೋಡ್ ಮಾಡಿ. ಅದರಲ್ಲಿ ಸೈನ್ ಮಿಸ್ ಆಯಿತು, ಸ್ಕ್ರೈಬ್ ಸೈನ್ ಮಿಸ್ ಆಯಿತು, ಪಾಲಿಸಿ ಹೋಲ್ಡರ್ ಸೈನ್ ಮಿಸ್ ಆಯಿತು ಅಂತಂದರೆ ಆಗಲ್ಲ. ಕಸ್ಟಮರ್ದು 2 ಸೈನ್ ಬರುತ್ತೆ, ಅಲ್ಲಿ ಸೈನ್ ಮಾಡಿಸಿ ಪಾಲಿಸಿ ಹೋಲ್ಡರ್ ಸ್ಕ್ರೈಬ್ ಸಿಗ್ನೇಚರ್ BMR ಕಾರ್ಪೊರೇಷನ್ ಇದರಲ್ಲಿ ಯಾರಾದರೂ ಸೈನ್ ಮಾಡ್ಬೋದು ಅವೆರಡು. ಓಕೆನಾ? ಬಟ್ ಅದರಲ್ಲಿ ಸಿಗ್ನೇಚರ್ ಮಿಸ್ ಆಯಿತು ಅಂತಂದರೆ ಅದು FTR ಆಗಲ್ಲ. ಓಕೆನಾ? ಇದನ್ನು ಕರೆಕ್ಟಾಗಿ ಸೈನ್ ಮಾಡಿಸ್ಕೊಂಡು ಫಿಲ್ಡ್ ಬ್ಲ್ಯಾಂಕ್ 2 DOGH ತೊಗೊಂಡು ಸ್ಕ್ಯಾನ್ ಇನ್ಶೂರೆನ್ಸ್ DOGH ಅಂತ ಹೆಡ್ಡಿಂಗ್ ಇರುತ್ತೆ ಸೇಲ್ಸ್ಫೋರ್ಸಲ್ಲಿ, ಅದರಲ್ಲಿ ಅಪ್ಲೋಡು ಮಾಡಬೇಕು. ಓಕೆನಾ? ಆಮೇಲೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಅಂಡರ್ಟೇಕಿಂಗ್ ಲೆಟರ್ ಈಗ ಸೇಲ್ಸ್ಫೋರ್ಸಲ್ಲಿ ಜನರೇಟ್ ಆಗುತ್ತೆ. ಸ್ಕ್ಯಾನ್ ಇನ್ಶೂರೆನ್ಸ್ ಅಂಡರ್ಟೇಕಿಂಗ್ ಲೆಟರ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅಪ್ಲಿಕೆಂಟ್ ಕೋಪಿಕೆಂಟ್ ಕಡೆ ಸೈನ್ ಮಾಡಿಸಿ ಅವರಿಗೆಲ್ಲ ಅದನ್ನು ಏನು ಮಾಡಬೇಕು, ಸ್ಕ್ಯಾನ್ ಇನ್ಶೂರೆನ್ಸ್ ಅಂಡರ್ಟೇಕಿಂಗ್ ಲೆಟರ್ ಅಂತ ಹೆಡ್ಡಿಂಗ್ಸ್ ಇರುತ್ತೆ, ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ? ನೆಕ್ಸ್ಟು RTGS ಲೆಟ್ರ್ ಆ್ಯಂಡ್ ಪಾಸ್ಬುಕ್ಕು. ಈಗ ಅಗ್ರಿಮೆಂಟ್ ಬುಕ್ಕಲ್ಲಿ ಇರುತ್ತಲ್ವ, ಫಸ್ಟ್ ಅಗ್ರಿಮೆಂಟ್ ಬುಕ್ಕಲ್ಲಿ RTGS ಲೆಟ್ರು ಅವನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿರಬೇಕು. RTGS ಮೇಲೆ IFS ಕೋಡು, ಕಸ್ಟಮರ್ ಇದು ಬ್ಯಾಂಕ್ ಅಕೌಂಟು, ಬ್ರಾಂಚು, ಕಸ್ಟಮರ್ ಹೆಸರು, ಯಾವ ಊರು ಅದೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಬ್ಯಾಂಕ್ ಪಾಸ್ಬುಕ್ಕು ಕರೆಕ್ಟಾಗಿರಬೇಕು, ವಿಸಿಬಲ್ ಆಗಬೇಕು. ಆರು ಒಂದು ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದರೆ ಒಂದು ಚೆಕ್ ಲೀಫ್, ಕ್ಯಾನ್ಸರ್ ಚೆಕ್. ಓಕೆನಾ? ಕ್ಯಾನ್ಸರ್ ಚೆಕ್ಕಲ್ಲಿ ಕಂಪಲ್ಸರಿ ಕಸ್ಟಮರ್ ನೇಮ್ ವಿಸಿಬಲ್ ಆಗಲೇಬೇಕು. ಕಸ್ಟಮರ್ ಚೆಕ್ಕಲ್ಲಿ ಕಸ್ಟಮರ್ ಹೆಸರು ಇಲ್ಲ ಅಂದರೆ ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ. ಸೊ ನಿಮಗೆ ಅಷ್ಟು ಡೌಟ್ ಇತ್ತಂದರೆ ನೀವೇನು ಮಾಡಬೇಕು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೊಗೊರಿ, ಒಂದು ಚೆಕ್ ಲೀಫ್, ಕ್ಯಾನ್ಸರ್ ಚೆಕ್ ಲೀಫ್ ತೊಗೊರಿ. ಪೇಮೆಂಟು ಈಸಿಯಾಗಿ ಕಸ್ಟಮರ್ಗೆ ಹೋಗುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಇನ್ ಕೇಸು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನಾದರೂ ಬ್ಲರ್ ಅಕೌಂಟ್ ನಂಬರ್ ಇತ್ತು, ಒಂದು ಕಣಲ್ಲಿ 2 ಅಂತೇಳಿ ನೀವು 2 ಅಂತ ಬರ್ಬಿಟ್ಟು ಅದು ಬೇರೆ ಅಕೌಂಟ್ ಜಮಾ ಆಗುತ್ತೆ ಅಂದರೆ ನೀವೇ ರಿಸ್ಕ್ ತೊಗೊಳೋದು. ಹಾಗಾಗಿ ನೀವೇನು ಮಾಡ್ತೀರಿ, ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಪ್ಲಸ್ ಒಂದು ಕ್ಯಾನ್ಸರ್ ಚೆಕ್ ತೊಗೊರಿ. ಕ್ಯಾನ್ಸರ್ ಚೆಕ್ ಇದ್ದಂದರೆ ಡೀಟೇಲ್ ಆಗಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ಏನಂತ ಅಕೌಂಟ್ ನಂಬರು, IFS ಕೋಡು, ಕಸ್ಟಮರ್ ನೇಮು, ಬ್ರಾಂಚು, ಬ್ಯಾಂಕ್ ಅಕೌಂಟು ಎಲ್ಲ ಕ್ಲಿಯರಾಗಿ ಮೆನ್ಷನ್ ಆಗುತ್ತೆ, ಕ್ಲಿಯರಾಗಿ ಅಮೌಂಟ್ ಕಸ್ಟಮರಿಗೆ ಜಮಾ ಆಗುತ್ತೆ. ಅದನ್ನು ನೋಡ್ಕೊಂಡು RTGS ಬಾರ್ದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕಸ್ಟಮರ್ ಸೈ ಮಾಡಿಸಿ, ಚೆಕ್ಕಲ್ಲಿ ಕಸ್ಟಮರ್ ಸೈ ಮಾಡಿಸಿ, ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ OCC ಹಾಕಿ BM ಸರ್ ವೆರಿಫೈಡ್ ಸಿಗ್ನೇಚರ್ನು ಹಾಕಿಸಿ ಅದನ್ನು ಫಸ್ಟ್ RTGS, ಸೆಕೆಂಡ್ ಒಂದು ಬ್ಯಾಂಕ್ ಪಾಸ್ಬುಕ್ಕು, ಥರ್ಡ್ ಕ್ಯಾನ್ಸರ್ ಚೆಕ್ 3 ಒಂದರೊಳಗೆ ಸ್ಕ್ಯಾನ್ ಮಾಡಿಕೊಂಡು ಸ್ಕ್ಯಾನ್ ಡಿಸ್ಬರ್ಸ್ ರಿಕ್ವೆಸ್ಟ್ ಲೆಟರ್ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡಬೇಕು. ಒಂದರೊಳಗೆ ಏನು ಫಸ್ಟು RTGS ಲೆಟರು, ಸೆಕೆಂಡ್ ಒಂದು ಬ್ಯಾಂಕ್ ಪಾಸ್ಬುಕ್ ಕಾಪಿ, ಥರ್ಡ್ ಒಂದು ಕ್ಯಾನ್ಸರ್ ಚೆಕ್ ಲೀಫ್, 3 ಒಂದರೊಳಗೆ ಅಪ್ಲೋಡ್ ಮಾಡಿದಂದ್ರೆ ಈಸಿಯಾಗಿ ವಿತೌಟ್ ಏನೋ ಯಾರಾದರೂ ಕರೆಕ್ಟಾಗಿ ಪೇಮೆಂಟ್ ಆಗುತ್ತೆ ಕಸ್ಟಮರಿಗೆ. ಓಕೆನಾ? ಆಮೇಲೆ 9ನೇದು ಬಂದು ರೀಪೇಮೆಂಟು ಆರು ನ್ಯಾಚು, ಆನ್ಲೈನ್ ನ್ಯಾಚ್, UPI ನ್ಯಾಚು ಅಂತಂದರೆ ಈಗ ನ್ಯಾಚ್ ಕಂಪಲ್ಸರಿ.
ಈಗ ಆನ್ಲೈನ್ ಮ್ಯಾಚ್ ಯು ಪಿ ಮ್ಯಾಚ್ ಕಂಪಲ್ಸರಿ. ಬಿಲೋ 15,000 EMI ಇತ್ತಂತಂದ್ರೆ ಯು ಪಿ ಮ್ಯಾಚ್ ಮಾಡ್ಬೋದು. ಅಬೋ 15,000 ಇತ್ತಂದ್ರೆ ಆನ್ಲೈನ್ ಮ್ಯಾಚ್ ಕಂಪಲ್ಸರಿ, ಓಕೆನಾ. ಬಟ್ ಆನ್ಲೈನ್ ಮ್ಯಾಚಿಗೆ ಯಾವುದೇ ಥರ ಇಲ್ಲ, ಎಷ್ಟರ ಅಮೌಂಟಲ್ಲಿ ಮಾಡ್ಬೋದು. ಬಟ್ ಬಿಲೋ 15,000 ಇದ್ದರೆ ಯು ಪಿ ಮ್ಯಾಚ್ ಅಷ್ಟೇ ಮಾಡಬೇಕು. ಸೊ ಯಾವ್ದಾರ ಒಂದು ಮ್ಯಾಚ್ ಮಾಡಿದ್ದನ್ನು ನೀವು ಸ್ಕ್ಯಾನ್ ಮ್ಯಾಚ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು, ಓಕೆನಾ. ಯು ಪಿ ಮ್ಯಾಚ್ ಇದ್ದರೆ ಸಮ್ಮರಿ ಒಂದೇ ಬರುತ್ತೆ, ಸಮ್ಮರಿಯಲ್ಲಿ ನೀವು ಸೈನ್ ಮಾಡಿ ಡೇಟ್ ಹಾಕಿ ಕರೆಕ್ಟಾಗಿ ಸ್ಕ್ಯಾನ್ ಮ್ಯಾಚ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ. ಅಕಸ್ಮಾತ್ ಆನ್ಲೈನ್ ಮ್ಯಾಚ್ ಆಯಿತು ಅಂತಂದರೆ ಅಕ್ಸೆಪ್ಟೆಡ್ ಆಗಿದ್ದು ಆಮೇಲೆ ಸಮ್ಮರಿ ಒಂದರೊಳಗೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಓಕೆನಾ. 10ನೇದು ಬಂದು ಪ್ಲಡ್ಜಿಂಗ್ ಡಾಕ್ಯುಮೆಂಟ್. ಪ್ಲಡ್ಜಿಂಗ್ ಡಾಕ್ಯುಮೆಂಟ್ ಅಂದರೆ ಸ್ಕ್ಯಾನ್ ಟೈಟಲ್ ಡೀಡ್ ಅಂತಂತಂದರೆ ಡೀಡು ಯಾವುದಾದ್ರು ಪಾರ್ಟಿಷನ್ ಡೀಡು, ಗಿಫ್ಟ್ ಡೀಡು, ಸೇಲ್ ಡೀಡು, ಕನ್ಸೆಂಟ್ ಡೀಡು, ರಿಲೀಸ್ ಡೀಡು, ಅದನ್ನು ಇಲ್ಲಿ ಕರೆಕ್ಟಾಗಿ ಆ ಸ್ಕ್ಯಾನ್ ಟೈಟಲ್ ಡೀಲಲ್ಲಿ ಒರಿಜಿನಲ್ ಇರಬೇಕಿದು. ಲ್ಯಾಮಿನೇಷನ್ ತೆಗಿತ್ತಂದರೆ ಸ್ಕ್ಯಾನ್ ಮಾಡಬೇಡಿ, ಅದನ್ನು FTR ಕನ್ಸಿಡರ್ ಆಗೋಲ್ಲ, ಓಕೆನಾ. ಲ್ಯಾಮಿನೇಷನ್ ರಿಮೂವ್ ಆಗಿತ್ತು, ಲ್ಯಾಮಿನೇಷನ್ ಆಗಿದ್ದನ್ನು ತೆಗೆದಿದ್ರು ಸ್ಕ್ಯಾನ್ ಮಾಡಿದ್ದಾರೆ, ಅದಕ್ಕೆ ಅಪ್ರೂವಲ್ ಬೇಕು ಕಂಪಲ್ಸರಿ. ಆ ಅಪ್ರೂವಲಲ್ಲಿ ಕಂಡೀಷನ್ ಏನು ಮೆನ್ಷನ್ ಮಾಡಿದ್ರೆ ಅದ್ರ ಆ ಪ್ರೊಸೀಜರ್ ಪ್ರಕಾರ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ ಬಂತು ನಿಮ್ಮ ಕೈಗೆ ಬಂತಂತಂದರೆ ಫಸ್ಟ್ ಎಲ್ಲ ಪೇಜಸ್ ಅದಾವಿಲ್ಲ, ಎಲ್ಲವೂ ಒರಿಜಿನಲ್ ಅದಾವೆಲ್ಲ ಚೆಕ್ ಮಾಡಬೇಕು ಫಸ್ಟ್. ಅಕಸ್ಮಾತ್ ಲ್ಯಾಮಿನೇಷನ್ ಆಗಿದೆ, ಲ್ಯಾಮಿನೇಷನ್ ತೆಗೆದಿದ್ದನ್ನು ರಿಮೂವ್ ಆಗಿದ್ರು ಸ್ಕ್ಯಾನ್ ಲ್ಯಾಮಿನೇಷನ್ ರಿಮೂವ್ ಆದ್ರೂ ಸ್ಕ್ಯಾನ್ ಮಾಡಬಾರ್ದು, ಅದಕ್ಕೆ ಅಪ್ರೂವಲ್ ತೊಗೋಬೇಕು ಕಂಪಲ್ಸರಿ, ಓಕೆನಾ. ಅದು ಏನಾಯ್ತು ನಿಮ್ಗೆ ಅಪ್ರೂವಲ್ ಗೊತ್ತಾಗಲಿಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಅದನ್ನು ಫಸ್ಟು ಇದರಲ್ಲಿ ಸ್ಕ್ಯಾನ್ ಟೈಟಲ್ ಡೀಡಲ್ಲಿ ಅಪ್ಲೋಡ್ ಮಾಡಿ. ಅಕಸ್ಮಾತ್ ಈ ಸೊತ್ತು ಟ್ಯಾಕ್ಸ್ ಪೇಡ್ ಇತ್ತಂತಂದರೆ ಇದರಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಇಲ್ಲಪ್ಪ ಡೀಡ್ ಕೇಸ್ ಎಲ್ಲ ಈ ಸೊತ್ತು ಮೇಲೆ ಅಂತಂದರೆ ಖಾತಾ ಟ್ಯಾಕ್ಸ್ ಎರಡು ಇದರೊಳಗೆ ಅಪ್ಲೋಡ್ ಮಾಡಿ. ಆಮೇಲೆ MOD ಸ್ಕ್ಯಾನ್ MODಯಲ್ಲಿ ಈಗ MOD ಇರ್ತೈತಲ್ಲ ಎಲ್ಲ ಪೇಜಸ್ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊರಿ, ಒರಿಜಿನಲ್ ಅದೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಕ್ಯಾನ್ MODಯಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಸ್ಕ್ಯಾನ್ EC 12ನೇದು ಬಂದ್ಬಿಟ್ಟು ಒರಿಜಿನಲ್ SROEC ಆರ್ ಡಿಜಿಟಲ್ EC ಆರ್ ಮ್ಯಾನುವಲ್ EC, ಅದನ್ನು EC ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಏನೋ 1/4/2004 ಅಪ್ ಟು MOD ಎಂಟ್ರಿ ಇರಬೇಕು, ಫುಲ್ EC ಇರಬೇಕು, ಎಲ್ಲೂ ಗ್ಯಾಪ್ ಆಗಿರಬಾರ್ದು, ಎಲ್ಲೂ ಡೇಟ್ ಗ್ಯಾಪ್ 1/4/2004 ಅಪ್ ಟು MOD EC ಇರಬೇಕು. ಅದರಲ್ಲಿ ಡೀಡ್ ಇದ್ದರೆ ಡೀಡ್ ಎಂಟ್ರಿ ಬರಬೇಕು ಕಂಪಲ್ಸರಿ, ಓಕೆನಾ. MOD ಆಗಿದ್ರೆ MOD ಎಂಟ್ರಿನೂ ಬರಬೇಕು ಕಂಪಲ್ಸರಿ, ಎರಡು ಕಂಪಲ್ಸರಿ ಬರಲೇಬೇಕು. ಡೀಡ್ ಇತ್ತಂದರೆ ಡೀಡ್ ಎಂಟ್ರಿ ಬರಬೇಕು, ಡೀಡ್ ಇಲ್ಲಪ್ಪ ಅಂತಂದರೆ MOD ಎಂಟ್ರಿ ಆಗಿದ್ರೆ MOD ಎಂಟ್ರಿ ಅಷ್ಟೇ ಬರಬೇಕು, ಓಕೆನಾ. ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ ಅದ್ರಲ್ಲಿ ಮಿಡ್ಲ್ ಯಾವುದಾದ್ರೂ ಗ್ಯಾಪ್ ಆಗಿತ್ತು EC ಅಂತಂದರೆ ಅದು FIR ಆಗಲ್ಲ. ಕರೆಕ್ಟಾಗಿ ಇದು ಒಂದನ್ನು ಕರೆಕ್ಟ್ ಇದು ಎಂಡಿಂಗಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಎಂಡ್ ಆಫ್ ಯೂಸ್ ಅಂದರೆ MSME ಎಂಡ್ ಆಫ್ ಯೂಸ್ ಡಿಕ್ಲರೇಷನ್ ಅಂತ ಬರುತ್ತೆ, ಡೌನ್ಲೋಡ್ ಆಗುತ್ತೆ ಸೇಲ್ಸ್ಫೋರ್ಸಲ್ಲಿ. 13ನೇದು ಅದನ್ನು ಕಸ್ಟಮರ್ ಕಡೆ ಎಲ್ಲ ಕಸ್ಟಮರ್ ಕಡೆ ಸೈನ್ ಮಾಡಿ ಅದನ್ನು ಎಂಡ್ ಆಫ್ ಯೂಸ್ ಡಿಕ್ಲರೇಷನಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಆಮೇಲೆ ಡಾಕ್ಯುಮೆಂಟ್ ಅಕ್ನಾಲಜ್ಮೆಂಟ್ ಶೀಟ್ 14ನೇದು ಡಾಕ್ಯುಮೆಂಟ್ ಅಕ್ನಾಲಜ್ ಶೀಟ್ ಆರ್ ಪಿಂಕ್ ಶೀಟ್ ಅಂತಂದರೆ ಪಿಂಕ್ ಶೀಟ್ ಎರಡು ಥರ ತೊಗೊರಿ. ಮ್ಯಾನುವಲ್ ಪಿಂಕ್ ಶೀಟು ತೊಗೊರಿ, ಆಮೇಲೆ ಡಿಜಿಟಲ್ ಪಿಂಕ್ ಶೀಟನ್ನು ತೊಗೊರಿ. ಅಂದರೆ LOD ಡಿಜಿಟಲ್ದು ಸೇಲ್ಸ್ಫೋರ್ಸಲ್ಲಿ ಜನರೇಟ್ ಆಗುತ್ತೆ. ಆಮೇಲೆ ಪಿಂಕ್ ಶೀಟು ಮ್ಯಾನುವಲ್ಲೂ ತೊಗೋಬೇಕು, ಎರಡೂ ತೊಗೋಬೇಕು. ಕಸ್ಟಮರ್ ಕೊಡಬೇಕು, HO ಕಾಪಿ ಕಳಿಸ್ಬೇಕು, ಬ್ರಾಂಚ್ ಕಾಪಿ ಬ್ರಾಂಚಲ್ಲಿ ತೊಗೋಬೇಕು. ಕಂಪಲ್ಸರಿ ಹ್ಯಾಂಡ್ ಓವರ್ ಮಾಡಬೇಕು. ನೀವು ಲೀಸ್ಟ್ ಆಫ್ ಇದು ಯಾಕೆ RC ಜಾಸ್ತಿ ಬೀಳುತ್ತೆ ಪಿಂಕ್ ಶೀಟ್ ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಅಂತಂದರೆ ಎರಡು ಕಂಪಲ್ಸರಿ ತೊಗೋಬೇಕು. ಒಂದು ತೊಗೊಂಡು ಒಂದು ಬಿಟ್ಟು RC ಬೀಳುತ್ತದೆ. ಸೊ ಹಾಗಾಗಿ ಎರಡೂರಲ್ಲಿ ನೀವು DD ಇದ್ದರೆ DD ಮೆನ್ಷನ್ ಮಾಡಬೇಕು, ಆ ಡಾಕ್ಯುಮೆಂಟ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಒರಿಜಿನಲ್ ಇದ್ದರೆ ಒರಿಜಿನಲ್ ಅಂತ ಬರೀಬೇಕು, ಖಾತಾ ಮೆನ್ಷನ್ ಮಾಡಬೇಕು, ಟ್ಯಾಕ್ಸ್ ಪೇಡ್ ಮೆನ್ಷನ್ ಮಾಡಬೇಕು. ಆಮೇಲೆ ಸಪೋರ್ಟಿಂಗ್ ಲಿಂಕ್ ಡಾಕ್ಯುಮೆಂಟ್ ಏನಾದರೂ ತೊಗೊಂಡಿದ್ರೆ ಹಕ್ಕುಪತ್ರ, ಲಿಂಕ್ ಸ್ವಾಧೀನ ರಹಿತ ಯಾವಾದರೂ ಲಿಂಕ್ ಇದ್ದಂದರೆ ಅವನು ಲಿಂಕ್ DD ಅದನ್ನು ಮೆನ್ಷನ್ ಮಾಡಬೇಕು ಕಂಪಲ್ಸರಿ, ಓಕೆನಾ. ECನೂ ಮೆನ್ಷನ್ ಮಾಡಬೇಕು. ಕರೆಕ್ಟಾಗಿ ಪಿಂಕ್ ಶೀಟಲ್ಲಿ ಹೆಂಗೆ ಎಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂತಾರೆ ಅವೆಲ್ಲ ಮೆನ್ಷನ್ ಆಗಬೇಕು, ಲೀಸ್ಟ್ ಆಫ್ ಅಲ್ಲಿ ಮೆನ್ಷನ್ ಆಗಬೇಕು. ಕರೆಕ್ಟಾಗಿ ಮೆನ್ಷನ್ ಮಾಡಿ ಕರೆಕ್ಟಾಗಿ ಎರಡು ಒಂದರೊಳಗೆ ಮರ್ಜ್ ಮಾಡಿ LOD ಬಾರ್ ಪಿಂಕ್ ಶೀಟ್ ಶೀಟ್ ಅಡ್ಡಿಯಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟ್ ಈ ಹೊಸದಾಗಿ ಆ್ಯಡ್ ಆಗಿದೆ 15ನೇದು ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟಲ್ಲಿ ಆ್ಯಡ್ ಆಗಿ ಅದು ಏನು ಡೌನ್ಲೋಡ್ ಆಗುತ್ತೆ ಅದನ್ನು ತೊಗೊಂಡು ಕಸ್ಟಮರ್ ಸೈನ್ ಮಾಡಿಸಿ ಸ್ಕ್ಯಾನ್ ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಓಕೆ, ನೆಕ್ಸ್ಟು ಇದು 15 ಹೇಳಿದ್ನಲ್ಲ, ಈ 15 ಕ್ಯಾಟಗರಿ ಕಂಪಲ್ಸರಿ ಬೇಕು ಸ್ಕ್ಯಾನ್ ನಮಗೆ. ಪ್ಲಸ್ ಅಡಿಷ್ನಲ್ ಏನಂದರೆ LSL ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ 4th ಇದೆಯಲ್ಲ, LSL ಅಲ್ಲಿ ಸ್ಪೆಷಲ್ ಕಂಡೀಷನಲ್ಲಿ ಕ್ರೆಡಿಟ್ ಲೀಗಲ್ ಏನಾದರೂ ಮೆನ್ಷನ್ ಮಾಡಿದರೆ ಅದು ಕಂಪಲ್ಸರಿ. ಏನೇನು ಕ್ರೆಡಿಟ್ ಕಂಡೀಷನಲ್ಲಿ ಎನಿ ಅದರ್ ಕಂಡೀಷನ್ ಬೈ ಕ್ರೆಡಿಟ್ ಲೀಗಲ್ ಅಂತಂದರೆ ಕ್ರೆಡಿಟ್ ಅವರು ಮೆನ್ಷನ್ ಮಾಡಿರ್ತಾರೆ ಏನಂತ NOC ಬೇಕು, ಆರ್ ಥರ್ಡ್ ಇವರು ಇನ್ನೊಬ್ರದ್ದು ಯಾರ್ದು ಅವ್ರ ಮನೆಯಲ್ಲಿ ಬೇರೆ ಊರ ಕಡೆ ಇರ್ತಾರೆ, ಅವ್ರದ್ದು ಲೆಟ್ರ್ ಬೇಕು, NOC ಬೇಕು, ಅವ್ರು KYC ಬೇಕು, ಅವ್ರು ಏನು ಮೆನ್ಷನ್ ಮಾಡಿರ್ತಾರೆ ಕಂಪಲ್ಸರಿ ಸ್ಕ್ಯಾನ್ ಕ್ರೆಡಿಟ್ ಕಂಡೀಷನಲ್ಲಿ ಹೆಡಿಂಗಲ್ಲಿ ಅಪ್ಲೋಡ್ ಮಾಡಬೇಕು. ನೀವು ಬೇರೆ ಹೆಡಿಂಗಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು FTR ಆಗಲ್ಲ, ತೊಗೊಂಬಿಡಿ. ಸ್ಕ್ಯಾನ್ ಕ್ರೆಡಿಟ್ ಕಂಡೀಷನಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಲೀಗಲ್ ಏನಾದ್ರು ಕಂಡೀಷನ್ ಹಾಕಿದ್ರಪ್ಪ, ರೀಸೆಂಟ್ ಖಾತಾ ತಗೋ, ಆಮೇಲೆ ಲಿಂಕ್ DD ಇರೋದು ತಗೋ, ಆ DD ಬೇಕು, ಈ DD ಬೇಕು, NOC ಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿದ್ರೆ ಸ್ಕ್ಯಾನ್ ಲೀಗಲ್ ಕಂಡೀಷನಲ್ಲಿ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ, ಓಕೆನಾ. ಲೈನ್ ಲೆಟರು ಇದು ನಿಮ್ಗೆ ಅರ್ಥ ಆಗಲ್ಲ, ಇದು ನೀವು ತಲೆ ಕೆಡಿಸ್ಕೊಂಡ್ಕೋಬೇಡಿ. ಲೆಟರ್ ಆಫ್ ಗ್ಯಾರಂಟಿ ಇದೊಂದು ನೆನ್ಪಿಟ್ಕೊಳ್ಳಿ. ಸ್ಕ್ಯಾನ್ ಲೆಟರ್ ಆಫ್ ಗ್ಯಾರಂಟಿ ಅಂತಂದರೆ ಈಗ ಶೆಡ್ಯೂಲ್ ಎದಲ್ಲಿ ಅಪ್ಲಿಕೆಂಟು ಕೋಪ್ಲಿಕೆಂಟ್ ಬಿಟ್ಟು ಗ್ಯಾರಂಟಿ ಅಂತ ಯಾರು ಮೆನ್ಷನ್ ಆಗಿದ್ರೆ ಅವರು ಕಾಮನ್ ಆಗಿ ಎಲ್ಲ ಕಡೆ ಸಿಗ್ನೇಚರ್ ತೊಗೊಳ್ಳಿ.
ಕಾಮನ್ ಆಗಿ ಅವ್ರಿಗೆ ಎಲ್ಲ ಕಡೆ ಸಿಗ್ನೇಚರ್ ತೊಗೊರಿ. ಬಟ್ ಗ್ಯಾರಂಟರ್ ಅಂತ ಯಾರು ಮೆನ್ಷನ್ ಮಾಡಿರ್ತಾರೆ ಲಾಸ್ಟ್ ಪೇಜಲ್ಲಿ ಲೆಟರ್ ಆಫ್ ಗ್ಯಾರಂಟಿ ಅಂತ ಒಂದಿರ್ತದೆ ಅಗ್ರಿಮೆಂಟ್ ಬುಕ್ಕಲ್ಲಿ, ಸಣ್ಣ ಬುಕ್ಕಲ್ಲಿ, ಅಲ್ಲಿ ಗ್ಯಾರಂಟರ್ ಒಬ್ಬರದ್ದು ಸೈನ್ ತೊಗೊರಿ. ಅವ್ರಿಗೆ ಲೆಟರ್ ಆಫ್ ಗ್ಯಾರಂಟಿ ಅಂತ ಒಂದು ಬಾಂಡ್ ಬೇಕು. ಅದು ಲೋನ್ ಅಗ್ರಿಮೆಂಟ್ ಬಾಂಡ್ ಯಾವತ್ತು ತೆಗಿಸ್ತೀರಿ ಅವತ್ತು ತೆಗಿಸ್ಬೇಕು. ನೆಕ್ಸ್ಟ್ ಡೇ ಒನ್ ಡೇ ಗ್ಯಾಪ್ ಆಯ್ತು ಅಂತಂದರೆ ಅದಕ್ಕೊಂದು ಕಸ್ಟಮರ್ ಲೆಟರ್ ಬೇಕು, ಎದು ಗ್ಯಾಪ್ ಆಯ್ತು ಅಂತೇಳಿ. ಅರ್ಥ ಆಯ್ತಾ? ಗ್ಯಾರಂಟರ್ ಶೆಡ್ಯೂಲ್ ಏನಲ್ಲಿ ಏನಾದರೂ ಗ್ಯಾರಂಟರ್ ಅಂತ ಮೆನ್ಷನ್ ಆಯ್ತು ಅಂತಂದರೆ ಎಲ್ಲ ಕಡೆ ಸೈನ್ ತೊಗೋಬೇಕು. ಪ್ಲಸ್ ಲೋನ್ ಅಗ್ರಿಮೆಂಟ್ ಬುಕ್ ಲಾಸ್ಟಲ್ಲಿ ಇರ್ತಲ್ಲ ಅಲ್ಲಿ ಗ್ಯಾರಂಟರ್ ಸೈನ್ ಕಂಪಲ್ಸರಿ. ಜೊತೆಗೆ ಲೆಟರ್ ಆಫ್ ಗ್ಯಾರಂಟಿ ಅಂತ ಒಂದು ಬಾಂಡ್ ಬರುತ್ತೆ, ಅಲ್ಲಿ ಲೆಟರ್ ಆಫ್ ಗ್ಯಾರಂಟಿ ಗ್ಯಾರಂಟರ್ಸ್ ಮೇಲೆ ಸೈನ್ ತೆಗಿಸಿ ಲೆಟರ್ ಆಫ್ ಗ್ಯಾರಂಟಿ ಅಂತೇಳಿ ಅವರು ಬಾಂಡ್ ಮೇಲೆ ಸೈನ್ ಮಾಡಿಸಿ ಲೆಟರ್ ಆಫ್ ಗ್ಯಾರಂಟಿ ಅಂತ ಎಲ್ಲಿರ್ತಲ್ಲ ಅದ್ರ ಮೇಲೆ ಪಿನ್ ಮಾಡಬೇಕು. ಅದು ಲೋನ್ ಅಗ್ರಿಮೆಂಟ್ ಬಾಂಡ್ ಯಾವಾಗ ಜನರೇಟ್ ಮಾಡ್ತೀರಿ ಅವತ್ತೇ ತೊಗೋಬೇಕು ಬಾಂಡು. ನೆಕ್ಸ್ಟ್ ಡೇ ತೊಗೊಂಡಂತಂದರೆ ಲೋನ್ ಅಗ್ರಿಮೆಂಟ್ ಬಾಂಡು ಲೆಟರ್ ಆಫ್ ಗ್ಯಾರಂಟಿ ಡೇಟ್ ಚೇಂಜ್ ಆಗುತ್ತೆ, ಅದಕ್ಕೆ ಕಸ್ಟಮರ್ ಲೆಟರ್ ಬೇಕು. ಓಕೆನಾ? ಇದು ಲೆಟರ್ ಆಫ್ ಗ್ಯಾರಂಟಿ ಲಾಸ್ಟ್ ಪೇಜು ಅಗ್ರಿಮೆಂಟ್ ಬುಕ್ ಲಾಸ್ಟ್ ಪೇಜ್ ಲೆಟರ್ ಆಫ್ ಗ್ಯಾರಂಟಿ ಬುಕ್ ಸೈನ್ ಮಾಡಿಸಿರೋದು ಪೇಜು, ಆಮೇಲೆ ಲೆಟರ್ ಆಫ್ ಗ್ಯಾರಂಟಿ ಬಾಂಡು ಪ್ಲಸ್ ಡೇಟ್ ಮಿಸ್ ಮ್ಯಾಚ್ ಆಗಿತ್ತು ಅಂತಂದರೆ ಅದು ಲೆಟರ್ ಮೂರು ಒಂದರೊಳಗೆ PDF ಮಾಡಿ ಸ್ಕ್ಯಾನ್ ಲೆಟರ್ ಆಫ್ ಗ್ಯಾರಂಟಿಯಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಇದು ಸ್ಕ್ಯಾನ್ ಬ್ರಾಂಚ್ LMS ಅಂದರೆ ಓಲ್ಡ್ ಲೋನ್ ಕ್ಲೋಜರ್ ಡೀಟೇಲ್ಸ್ ಎಕ್ಸಿಸ್ಟಿಂಗ್ ಲೋನ್ ವಿಲ್ ಡ್ಯೂ ಅಂತಂದರೆ ಇದು ಟಾಪಪ್ ಕೇಸಿಗೆ ಆಮೇಲೆ ಟ್ರಂಚ್ ಕೇಸಿಗೆ ಬರುತ್ತೆ. ಅಂದರೆ ಅವರು ಹಳೆ ಲೋನ್ ಈಗ ಫಸ್ಟ್ ಟ್ರೆಂಚು ಸೆಕೆಂಡ್ ಟ್ರೆಂಚ್ ತೊಗೊತಿದ್ರೆ ಫಸ್ಟ್ ಟ್ರೆಂಚ್ ಕರೆಕ್ಟಾಗಿ ಕಟ್ಕೊಂಡು ಹೊಂಟಿರಲಿಲ್ಲ ಆ ಟೈಮು, ಏನಾದರೂ ಡ್ಯೂ ಇದೆನಾ ಅಂತ LMS ಕ್ಯಾಶರ್ ಕಡೆ ಸಿಗುತ್ತೆ. ಆ ಪ್ರಿಂಟನ್ನು ತೊಗೊಂಡು ಅದನ್ನು ಬುಕ್ಕಲ್ಲಿ ಪಿನ್ ಮಾಡಬೇಕು. ಪಿನ್ ಮಾಡಿ ಪ್ಲಸ್ ಅದನ್ನು ಸ್ಕ್ಯಾನ್ ಬ್ರಾಂಚ್ LMSಲ್ಲಿ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ, ಅದರಲ್ಲಿ ಶೋ ಆಗುತ್ತೆ. ಓಕೆನಾ? ಇದು ಟೇಕ್ ಓವರ್ ಬಿಟ್ಬಿಡಿ, ಟೇಕ್ ಓವರ್ ಏನಿಲ್ಲ. ಈ ಉದ್ಯಮ ಲೆಟ್ರು ಇನ್ ಕೇಸ್ ಕ್ರೆಡಿಟ್ ಅವರು ಏನಾದರೂ LSL ಮೆನ್ಷನ್ ಮಾಡಿದರೆ ಉದ್ಯಮ ಲೆಟ್ರು ಅದು ಯಾರ್ಯಾರು ಮೆನ್ಷನ್ ಮಾಡ್ತಾರೆ ಅಂದರೆ PSL ಕೇಸಿಗೆ ಮೆನ್ಷನ್ ಮಾಡ್ತಾರೆ. ಆಮೇಲೆ PSL ಅಂತಂದರೆ ಪ್ರಾಪರ್ಟಿ ಓನರ್ ಬೇರೆ, ಬಟ್ ಅಪ್ಲಿಕೆಂಟನ್ನು ಮೇನ್ ಅಪ್ಲಿಕೆಂಟ್ ಮಾಡ್ತಾರಲ್ಲ ಅವ್ರು PSL ಕೇಸ್. ಅವರು ಉದ್ಯಮ ಲೆಟರ್ ತೊಗೋಬೇಕು. ಉದ್ಯಮ ಲೆಟರ್ ಸೈನ್ ಮಾಡಿಸಿ ಅಪ್ಲೋಡ್ ಮಾಡಬೇಕು. ಉದ್ಯಮ ಲೆಟರ್ ಅಂತ ಹೆಡ್ಡಿಂಗ್ ಇರುತ್ತೆ ಅಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಕ್ರೆಡಿಟ್ ಅವ್ರು ಮೆನ್ಷನ್ ಮಾಡಿದ್ರೆ ತೊಗೋಬೇಕು. ಇದೇನಿದೆ ಅಲ್ಲ 1 to 15 ಕಾಮನಾಗಿ ಕಂಪಲ್ಸರಿ ಬೇಕು. ಬಟ್ ಇನ್ ಅದರ್ಸ್ ಇದು ಏನಾದರೂ ಲೀಗಲ್ ಕಂಡೀಷನ್, ಸ್ಪೆಷಲ್ ಕಂಡೀಷನ್, ಲೆಟರ್ ಆಫ್ ಗ್ಯಾರಂಟಿ, ಆಮೇಲೆ ನೀವು ಉದ್ಯಮ ಲೆಟರ್ ಏನಾದ್ರು ಕೇಳಿದ್ದಂದರೆ ಕಂಪಲ್ಸರಿ ಲೆಟರ್ ತೊಗೊಂಡ್ಲೇಬೇಕು. ನೀವು ಇಷ್ಟು ಕ್ಯಾಟಗರಿ ಪರ್ಫೆಕ್ಟ್ ಆಗಿದ್ದಂದರೆ ಕರೆಕ್ಟಾಗಿ ನೀವು ಆ ಹೆಡ್ಡಿಂಗಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಸ್ಕ್ಯಾನನ್ನು ಹೊಡ್ತೀರಿ, ಏನು ಪೆಂಡಿಂಗ್ ಇರಲಾರ್ದ ಸೀದಾ ಪೇಮೆಂಟ್ಗೂ ಆ ಡಿಸ್ಬರ್ಸಲ್ ಆತ್ರಕ್ಕೆ ಹೋಗಿ ಲ್ಯಾಂಡ್ ಜನರೇಟ್ ಆಯ್ತು ಅಂದರೆ FTR. ನೀವು ಪೆಂಡಿಂಗ್ ಇಟ್ಕೊಂಡು EC ಪೆಂಡಿಂಗ್ ಐತಿ, MOD ಪೆಂಡಿಂಗ್ ಐತಿ, DOGS ಪೆಂಡಿಂಗ್ ಐತಿ, ಡೀಡ್ ಪೆಂಡಿಂಗ್ ಐತಿ, ಖಾತಾ ಪೆಂಡಿಂಗ್ ಐತಿ, ಟ್ಯಾಕ್ಸ್ ಪೆಂಡಿಂಗ್ ಐತಿ ಅಂತೇಳಿ ಸ್ಕ್ಯಾನನ್ನು ಹೊಡೆದು ತಿಂಗಳ ಗಟ್ಟೆ ಅದು ಪೆಂಡಿಂಗ್ ಇಡಕ್ಕೆ ಹೋಗ್ಬೇಡ್ರಿ. ಹಂಗಿಟ್ಟಂದ್ರೆ ನಿಮ್ಗೆ ಟ್ಯಾಟ್ ಇನ್ಸೆಂಟಿವ್ಲಿ ಎಫೆಕ್ಟ್ ಆಗುತ್ತೆ. ಓಕೆನಾ? ಇದು FTR ಹೌದೇ ಇಲ್ಲ ಹೆಂಗೆ ಚೆಕ್ ಮಾಡ್ಕೋಬೇಕು ನಾವು ಇದನ್ನು? FTR ನಾನು ಸ್ಕ್ಯಾನ್ ಮಾಡಿದ ಫೈಲ್ FTR ಆಗಿದೆ ಇಲ್ಲ ಅಂತ ನಾವು ಹೆಂಗೆ ಚೆಕ್ ಮಾಡ್ಕೋಬೇಕಂತಂದರೆ ಮೇಲಲ್ಲಿ ಬರ್ರಿ, ಡೈಲಿ ನಿಮ್ಗೆ ಮೇಲ್ ಬರುತ್ತೆ ನೋಡಿ, ಆಪ್ರೇಷನ್ ಡಿಸ್ಬರ್ಸಲ್ ಪೆಂಡಿಂಗ್ ರಿಪೋರ್ಟ್ಸ್ ಸೇಲ್ಸ್ಫೋರ್ಸ್ ಆ್ಯಂಡ್ ಕ್ಯಾಶ್ ಅಂತ ಬರುತ್ತಲ್ಲ, ಅಲ್ಲಿ ಬಂದು ಇವತ್ತಿಂದ ಬಂದು ಅದರಲ್ಲಿ ನೀವು ಸೇಲ್ಸ್ಫೋರ್ಸ್ ಇದರಲ್ಲಿ ಇರುತ್ತೆ ನೋಡಿ, ವೇಟ್ ಡಿಸ್ಬರ್ಸಲ್ ಕಾಣಿಸ್ತಿದ್ದಾನ, ಡಿಸ್ಬರ್ಸಲ್ ಕಂಪ್ಲೀಟೆಡ್ SF ಅಂತೇಳಿ, ಡಿಸ್ಬರ್ಸಲ್ ಕಂಪ್ಲೀಟೆಡ್ SF ಅಂತ ಶೀಟ್ ಇದೆನಾ ಅದು ಓಪನ್ ಮಾಡಿ, ಓಪನ್ ವಿತ್ ಮಾಡ್ಕೊಡಿ. ಮಾಡ್ಕೊಂಡ್ಮೇಲೆ ಇಲ್ಲಿದೆ ನೋಡಿ ಕಾಲಮ್ ಫಸ್ಟ್ ಟೈಮ್ ರೈಟ್ ಕಾಣಿಸ್ತಿದ್ದಾನ ಫಸ್ಟ್ ಟೈಮ್ ರೈಟ್. ಇಲ್ಲಿ ಯಾವ್ಯಾವ ಎಸ್ ಹಾಕ್ಯಾವ ಎಲ್ಲ ಡನ್ ಆಗಿಲ್ಲ. ಇಲ್ಲಿ ಯಾವ ಕೆಲವೊಂದು ಕಡೆ ನೋವು ಹಾಕಿದಾರಲ್ವ, ನೋ ಅಂದರೆ ಆಗಿಲ್ಲ ಅಂತ ಅರ್ಥ. ಎದಕ್ಕಾಗಿಲ್ಲ? ಅವರು ಪೆಂಡಿಂಗ್ ಡಾಕ್ಯುಮೆಂಟ್ ಇದು ಸ್ಕ್ಯಾನ್ ಮಾಡಿರ್ತಾರೆ, ಒಂದು ರಾಂಗ್ ಆಗಿ ಅಪ್ಲೋಡ್ ಮಾಡಿರ್ತಾರೆ, ಒಂದು ಹಾಗಾಗಿ ಡಿಸ್ಬರ್ಸಲ್ ಮೇಕರ್ ನೀವೇನೋ ಸಿಗ್ನೇಚರ್ ಏನಾರ ಮಿಸ್ ಮಾಡಿದ್ನ ಅಂತಂದರೆ ಡಿಸ್ಬರ್ಸಲ್ ಮೇಕರ್ ಕಾಮೆಂಟ್ ಆಗಿದ್ರೆ ಅದು FTR ಆಗೋಲ್ಲ. ಇದನ್ನು ಇಲ್ಲಿ yes or no ಅಂತ ಶೋ ಆಗುತ್ತೆ. ಓಕೆನಾ? ಆಮೇಲೆ ನೀವು ಇದನ್ನು ಎಷ್ಟು ದಿವಸಕ್ಕೆ ಟ್ಯಾಟ್ ಮುಗಿಸ್ತೀರಿ ಅದು ಎಲ್ಲ ಶೋ ಆಗುತ್ತೆ. ಓಕೆನಾ? ಆಮೇಲೆ ಇದನ್ನು ಪ್ರತಿ ಮಂತ್ಲಿ ಒನ್ಸು ಕುರಾಲ್ ಅವರು ಮೇಲ್ ಹಾಕ್ತಾರೆ FTR ಯಾರ್ದಾರು ಎಷ್ಟೆಷ್ಟಾಗಿದೆ ಅಂತೇಳಿ. ಇಲ್ಲಿದೆನಾ OER 52 ಅಂತಿದೆ ಅಲ್ವಾ, ನೀವು ಮೇಲಲ್ಲಿ OER 52 ಅಂತ ಟೈಪ್ ಮಾಡಿದರೆ FTR ನಾನ್ FTR ಅಕ್ಟೋಬರ್ ಮಂತ್ 2024 ಫೈನಲ್ ಅಂತ ಬಂದಿದೆ. ಇದರಲ್ಲಿ ಓಪನ್ ಮಾಡಿದರೆ ಯಾವ ಬ್ರಾಂಚು ಎಷ್ಟು FTR ಆಗಿದೆ, ನಾನ್ FTR ಆಗಿದೆ, ಅವ್ರ ಪರ್ಸೆಂಟೇಜ್ ಏನು ಎಲ್ಲ ಶೋ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು ಬ್ರಾಂಚ್ ಯಾವುದಾದ್ರೂ ಓಪನ್ ಮಾಡೋಣ, ಕಂಪ್ನಿ ಅದ ಇವ್ರದ್ದೆಲ್ಲರದು FTR ಆಗಿದೆ, SSSS FTR, ಮಿಸ್ಟೇಕ್ ನೋ FTR. ಓಕೆನಾ? ಇನ್ನೂ ಒಂದು ನೋಡೋಣ, ಗಂಗಾವತಿ ಈಗ ಇವ್ರು ಕೆಲವೊಂದು ನೋ ಆಗ FTR ಆಗಿಲ್ಲ. ಎದಕ್ಕೆ FTR ಆಗಿಲ್ಲ? ಇಲ್ಲೆಲ್ಲ ಪೆಂಡಿಂಗ್ ರೀಸನ್ ಹಾಕಿರ್ತಾರೆ ನೋಡಿ, SRS ಇಲ್ಲ, ಡೀಡು ಯಾವುದೋ ಡೀಡು ತೊಗೊಂಡಿಲ್ಲ, NOC ಪೆಂಡಿಂಗ್ ಐತಿ, ಇದು FTR ಯಾವ ಹಂಗೆ ಸ್ಕ್ಯಾನ್ ಮಾಡ್ಯಾರ FTR ಆಗಿಲ್ಲ. ಓಕೆನಾ? ಇವೆಲ್ಲ ರೀಸನ್ ಸಿಗುತ್ತೆ. ಎವ್ರಿ ಮಂತ್ ಪರ್ಸೆಂಟೇಜ್ ಬರುತ್ತೆ ನಮಗೆ ನಿಮ್ದು ಎಷ್ಟು ಪರ್ಸೆಂಟೇಜ್ FTR ಆಗಿದೆ ಅಂತ. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮೊನ್ನೆ ಹೆಡ್ ಆಫೀಸರ್ ಮೀಟಿಂಗ್ ಗೂಗಲ್ ಮೀಟಿಂಗಲ್ಲಿ ಇತ್ತು, ಅವಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ FTR ಪ್ರತಿಯೊಬ್ಬರು ಆಫೀಸರ್ಗೂ 95% ಇರಲೇಬೇಕು.
ಅದಕ್ಕಿಂತ ಕಮ್ಮಿ ಬಿಡುತ್ತೆ ಅಂದರೆ ನಿಮ್ದು ಇಂಕ್ರಿಮೆಂಟಿಗೆ ಎಫೆಕ್ಟ್ ಆದರೆ ನಾನು ಜವಾಬ್ದಾರನಲ್ಲ. ನಿಮ್ಮ ಬ್ರಾಂಚಲ್ಲಿ ಹಿಂಗೆ ಹೇಳಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅದು ಸ್ಕ್ಯಾನ್ ಮಾಡೋಂಗಿಲ್ಲ ಅಂತ ಹೇಳಿ. ಮತ್ತು ಇವು ಡಾಕ್ಯುಮೆಂಟ್ಸ್ ಅಂದರೆ ಇಷ್ಟೇ ಡಾಕ್ಯುಮೆಂಟ್ಸ್ ತೊಗೊಳೋದಲ್ಲ, ನಾವು ಕಾಮನ್ ಆಗಿ ಅಗ್ರಿಮೆಂಟ್ ಬುಕ್ಕಲ್ಲಿ ಏನು ಬರುತ್ತೆ ಎಲ್ಲ ತೊಗೋಬೇಕು. ಕಂಪಲ್ಸರಿ ಎಲ್ಲ ತೊಗೋಬೇಕು, ಎಲ್ಲವೂ ಸ್ಕ್ಯಾನ್ ಮಾಡ್ಕೋಬೇಕು. ಕಂಪಲ್ಸರಿ ಎಲ್ಲ ತೊಗೋಬೇಕು, ಎಲ್ಲವೂ ಅಗ್ರಿಮೆಂಟ್ ಹೆಂಗೆ ರೆಡಿ ಮಾಡ್ತಾರೆ ಎಲ್ಲ ತೊಗೋಬೇಕು. ಬಟ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇವಿಲ್ಲದೆ ಸ್ಕ್ಯಾನ್ ಮಾಡೋಂಗಿಲ್ಲ. ಓಕೆ, ಹಂಗಂತ ಇಷ್ಟೇ ಹೇಳೋರು ಅಂತೇಳಿ ಇಷ್ಟೇ ತೊಗೊಳೋದಲ್ಲ, ಎಲ್ಲ ಫೈಲ್ ಎಲ್ಲ ರೆಡಿ ಮಾಡಬೇಕು. ನೀವು ಮ್ಯಾಂಡೇಟರಿ ಸ್ಕ್ಯಾನ್ ಬೇಕೇ ಬೇಕು. ಆಮೇಲೆ ಇನ್ನೊಂದು ತಪ್ಪು ಏನು ಮಾಡ್ತಾರೆ ಅಂದರೆ ಪಿನ್ ಶೀಟು ವರ್ಕ್ ಶೀಟ್ ಸ್ಕ್ಯಾನ್ ಮಾಡ್ತಾ ಇಲ್ಲ. ಕಂಪಲ್ಸರಿ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಅದು ಅಪ್ಲೋಡ್ ಮಾಡಿದಂದರೆ ಫ್ಯೂಚರಲ್ಲಿ ಯಾರೇ ಬಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಕೇಳಿದಂದ್ರು ಇಮಿಡಿಯೇಟ್ಲಿ ತಪ್ಪಿಡ್ಬೋದು. ಓಕೆನಾ, ಇದು FTR ಬಗ್ಗೆ. ಓಕೆನಾ, FTR ಅಂತಂದರೆ ಮ್ಯಾಂಡೇಟ್ ಡಾಕ್ಯುಮೆಂಟ್ ಫಾರ್ ಅಗ್ರಿಮೆಂಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಡಿಸ್ಬರ್ಸ್ಮೆಂಟ್. FTR ಅಂದರೆ ಫಸ್ಟ್ ಟೈಮ್ ರೈಟ್ ಅಪ್. ಹಿಂಗೆ ಅಪ್ಲೋಡ್ ಮಾಡಿದ್ವಿ, ಅಪ್ಲೋಡ್ ಮಾಡಿಕೊಳ್ಳಿ ಕರೆಕ್ಟಾಗಿ ಸೀದಾ ಆಥರ್ ಹೋಗಿ ಲ್ಯಾಂಡ್ ಜನರೇಟ್ ಆಯಿತು, ನಿಮ್ಮ ಕಡೆ ಯಾವುದೂ ಮಿಸ್ಟೇಕ್ ಇಲ್ಲ ಅಂತಂದರೆ ಇಸ್ FTR. ಬಟ್ ಅದು ಕ್ರೆಡಿಟಿಗೆ ಸೆಂಡ್ ಬೇಕಾಯ್ತಂತಂದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗೋಲ್ಲ, ಅದು ನಿಮ್ಮ ಇಶ್ಯೂ ಅಲ್ಲ. ಓಕೆನಾ, ಮತ್ತೇನೋ ಇದ್ರ FTR ಬಗ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು.